ತೊಗರಿ ಖರೀದಿ ಕೇಂದ್ರ ತೆರೆಯುವಂತೆ ರಾಜ್ಯ ರೈತ ಸಂಘ ಆಗ್ರಹ. ಹೌದು, ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸರ್ಕಾರ ತೊಗರಿ ಖರೀದಿ ಕೇಂದ್ರ ತೆಗೆಯುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಜೀರ್ ಸಾಬ್ ಮೂಲಿಮನಿ ಆಗ್ರಹಿಸಿದರು. ಹೌದು, ಕುಷ್ಟಗಿ ಎಪಿಎಂಸಿ ಯಾರ್ಡ್ನಲ್ಲಿ ಮಾತನಾಡಿ, ಈಗಾಗಲೇ ಕುಷ್ಟಗಿ ಎಪಿಎಂಸಿಯಲ್ಲಿ ಖಾಸಗಿ ದಲಾಲಿ ವರ್ತಕರು ಕೇವಲ 6,000ದಿಂದ 6,500 ರೂಪಾಯಿಗೆ ರೈತರಿಂದ ತೊಗರಿ ಖರೀದಿ ಮಾಡುತ್ತಿದ್ದು, ತೊಗರಿ ಬೆಳೆದ ರೈತರು ತುಂಬಾ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಅದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತೊಗರಿ ಖರೀದಿ ಕೇಂದ್ರಗಳನ್ನ ತೆಗೆಯಬೇಕು. ಆದರೆ ಈಗಾಗಲೇ ಸರ್ಕಾರಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿಗಳಿಂದ ತೊಗರಿ ಖರೀದಿ ಕೇಂದ್ರ ತೆಗೆಯುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಸರ್ಕಾರ ಇದುವರೆಗೂ ಖರೀದಿ ಕೇಂದ್ರವನ್ನ ತೆರೆದಿಲ್ಲ. ಆದ್ದರಿಂದ ಒಂದು ವೇಳೆ ತಕ್ಷಣ ಖರೀದಿ ಕೇಂದ್ರವನ್ನ ತೆರೆದು ಹೋದರೆ 29/12/2024 ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಕುಷ್ಟಗಿ ಎಪಿಎಂಸಿ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುವುದಂತ ತಿಳಿಸಿದರು. ಪಾವಡಪ್ಪ ಚವಡ್ಕಿ, NKS-TV4 ನ್ಯೂಸ್ ಬ್ಯೂರೋ, ಕೊಪ್ಪಳ. ಉಳಿಗಿಲ್ಲ ಎಲ್ಲಿ ಹೋರಾಟ ಆಗ್ಬೇಕು. ಬೆಳೆದಿದ್ದೀವಿ ನಾವೇ ಸ್ವಲ್ಪ ಹಾಕಿದ್ವಿ ಬಿಡ್ರಿ. ಒಬ್ಬರು 200 ಪ್ಯಾಕೆಟ್ ಬೆಳೆದಾರೆ. ಅವ್ರಿಗೆ ದೊಡ್ಡ ತ್ರಾಸ ಆಗತ್ತಿಲ್ಲ. ಕನ್ನಡಪಟ್ಟು ಹೋಗ್ಬೇಕು, ಲಕ್ಷ ಗಟ್ಟಲೆ ಹೋಗತ್ತೆ. ನಾವು 9.5 ಇದ್ದಾವೆ ಮಾಡಿದ್ವಿ. ಈಗೇನಾಗಿದೆ ರೇಟ್? ಈಗ 7,000 ಆಗೈತೆ. ಹಾಂ, ಹೆಂಗ್ರಿ ಹಿಂಗಾದ್ರೆ ಮತ್ತೆ ರೈತರು ಮಾಡಿ ಹಿಂಗೆ ನೋಡಿ ಕಷ್ಟ. ರೈತರಿಗೆ ಭಾಳ ಕಷ್ಟ ಐತಿ. ಈಗ 6,000ರಿಂದ 7,000ವರೆಗೆ ಪರ್ ಕ್ವಿಂಟಲ್ ಖರೀದಿ ಆಗ್ತಾ ಇದೆ. ವ್ಯಾಪಾರಸ್ಥರು ನಮಗೆ ಶೋಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಖಂಡಿಸಿ, ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ 19/11/2024 ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿತ್ತು. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಅವರು 22/11/2024 ಸರ್ಕಾರಕ್ಕೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದರು. 1 ತಿಂಗಳುಗಳು ಕಳೆದರೂ ಕೂಡ ಈಗ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ರೈತರಿಗೆ ನೇರವಾಗಿ ಸರ್ಕಾರ ಕೊಲೆ ಮಾಡ್ದಂಗೆ ಆಗ್ತದೆ. ಹೀಗಾಗಿ 7,550 ರೂಪಾಯಿ ಪರ್ ಕ್ವಿಂಟಲ್ ಏನು ಸರ್ಕಾರ ಖರೀದಿ ಕೇಂದ್ರವನ್ನು ಮಾಡಿ ಖರೀದಿ ಮಾಡಬೇಕು. ಇಲ್ಲದಿದ್ದರೆ ಇದೇ ದಿನಾಂಕ 29/12/2024 11 ಗಂಟೆಗೆ ಕುಷ್ಟಗಿ ಪಟ್ಟಣದ APMC ಕಚೇರಿಯನ್ನು ಮತ್ತು APMC ಅಂಗಡಿಗಳನ್ನು ಬಂದ್ ಮಾಡುವುದರ ಮುಖಾಂತರ ಹೋರಾಟವನ್ನು ಮಾಡಲಾಗುವುದು. ಆತ್ಮೀಯ ಕುಷ್ಟಗಿ ತಾಲೂಕಿನ ರೈತ ಬಂಧುಗಳೇ, ಐತವಾರ ದಿನ 29/12/2024 11 ಗಂಟೆಗೆ ದಯವಿಟ್ಟು ತಾವೆಲ್ಲ ರೈತ ಬಂಧುಗಳು ಬರಬೇಕು.